ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 18ನೇ ಶ್ಲೋಕ. ಗತಿರ್ಭರ್ತ ಪ್ರಭುಸ್ಸಾಕ್ಷಿ ನಿವಾಸಃ ಶರಣಂ ಸುಹೃತ ಪ್ರಭವಃ ಪ್ರಳಯಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ನಿನ್ನೆ ಹೇಳಿರುವಂತೆ ಈ ವಿಷಯ ಮುಂದುವರೆದಿರುವಂಥದ್ದು. ನಾನು ಎಲ್ಲೆಲ್ಲಿ ಹೇಗಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸಃ ಶರಣಂ ಸುಹೃತ, ಇವೆಲ್ಲ ಪ್ರಭವ ಪ್ರಳಯ ಸ್ಥಾನ ನಿಧಾನಂ ಬೀಜಂ ಇವೆಲ್ಲವೂ ನಾನಾಗಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಗತಿ ಅಂತ, ಗತಿ ಅಂತಂದರೆ ಎಲ್ಲಿ ಹೋಗಿ ಮುಟ್ಟಬೇಕಾಗಿದೆಯೋ ಆ ಸ್ಥಾನವು ಆ ಗತಿಯು ನಾನಾಗಿದ್ದೇನೆ. ಭರ್ತ, ಈ ಎಲ್ಲ ಜಗತ್ತಿಗೆ ಪ್ರಭು ಒಡೆಯನು ನಾನಾಗಿದ್ದೇನೆ ಮತ್ತು ಹಿರಿಯನೂ ನಾನಾಗಿದ್ದೇನೆ ಮತ್ತು ಎಲ್ಲವುಗಳಿಗೆ ಸಾಕ್ಷಿಯೂ ನಾನಾಗಿದ್ದೇನೆ ಮತ್ತು ನಿವಾಸ ಮನೆಯೂ ನಾನಾಗಿದ್ದೇನೆ ಮತ್ತು ಶರಣಂ ಸುಹೃತ ಸಜ್ಜನಿಕೆಯೂ ನಾನಾಗಿದ್ದೇನೆ. ಪ್ರಭವ, ಈ ಜಗತ್ತಿನ ಉತ್ಪತ್ತಿಗೆ ಕಾರಣವೂ ನಾನಾಗಿದ್ದೇನೆ. ಪ್ರಳಯ ಮಾಡುವವನು ನಾನಾಗಿದ್ದೇನೆ. ಇನ್ನು ಸ್ಥಾನಂ, ಈ ಜಗತ್ತಿನ ಉತ್ತಮ ಮತ್ತು ಕನಿಷ್ಠ ಅಂತಕ್ಕಂಥ ಸ್ಥಾನಗಳು ಕೂಡ ನಾನಾಗಿದ್ದೇನೆ. ನಿಧಾನಂ, ಇನ್ನು ಇಲ್ಲಿ ಮರಣ ಆಗಲಿ ಮತ್ತು ಜನನ ಆಗಲಿ ಮತ್ತು ವೇಗವಾಗಲಿ ಸಮಾಧಾನವಾಗಲಿ ಇವೆಲ್ಲವುಗಳು ಕೂಡ ನಾನೇ ಆಗಿದ್ದೇನೆ. ಬೀಜಂ, ಈ ಎಲ್ಲ ಜಗತ್ತಿಗೆ ಉತ್ಪತ್ತಿಯು ಕೂಡ ನಾನಾಗಿದ್ದೇನೆ. ಬೀಜರೂಪವಾಗಿರ್ತಕ್ಕಂಥ ಕಾರಣವೂ ಕೂಡ ನಾನಾಗಿದ್ದೇನೆ ಮತ್ತು ಹೀಗೆ ಎಲ್ಲವುಗಳಲ್ಲಿ ಇದ್ದು ಎಲ್ಲವುಗಳಾಗಿ ಅವ್ಯಯವು ನಾನಾಗಿದ್ದೇನೆ. ಅವ್ಯಯ ಅಂತಂದರೆ ಯಾವುದು ವ್ಯಯವನ್ನು ಹೊಂದುವುದಿಲ್ಲವೋ ಅದನ್ನು ಅವ್ಯಯ ಅಂತ ಹೇಳೋದು. ನ ವ್ಯಯ ಅವ್ಯಯ. ವ್ಯಯ ಅಂತಂದರೆ ಕಡಿಮೆಯಾಗುವಂಥದ್ದು ಎಂಬ ಅರ್ಥವನ್ನು ಹೇಳ್ತೇವೆ. ವ್ಯಯ ಅಂತಂದರೆ ಉತ್ಪತ್ತಿ ನಾಶವುಳ್ಳದ್ದು ಅಂತ ಹೇಳ್ತೇವೆ. ವ್ಯಯ ಅಂತಂದರೆ ದೃಶ್ಯಾತ್ಮಕವಾಗಿರುವುದು ಅಂತ ಹೇಳ್ತೇವೆ. ವ್ಯಯ ಅಂತಂದರೆ ಅದು ಕ್ಷಣಿಕ ಅಂತ ಹೇಳಿಸ್ಕೊಳ್ಳುತ್ತದೆ. ಹೀಗೆ ವ್ಯಯರೂಪವಾಗಿರ್ತಕ್ಕಂಥ ಈ ಪ್ರಪಂಚಕ್ಕೆ ನಾನು ಅವ್ಯಯ ರೂಪವಾಗಿರ್ತಕ್ಕಂಥ ಆತ್ಮವಾಗಿದ್ದೇನೆ. ಅವ್ಯಯ ವ್ಯಯ, ಅವ್ಯಯ ಅನ್ನುವಂಥದ್ದು ಆತ್ಮ, ವ್ಯಯ ಅನ್ನುವಂಥದ್ದು ಜಗತ್ತು. ವ್ಯಯ ಅನ್ನುವಂಥದ್ದು ಸವೆದುಕೊಂಡು ಕಡಿಮೆಯಾಗಿ ಇಲ್ಲವಾಗಿ ಹೋಗುತ್ತದೆ. ಅವ್ಯಯ ಅನ್ನುವಂಥದ್ದು ಯಾವಾಗಲೂ ಕೂಡ ಕಡಿಮೆಯಾಗುವುದಿಲ್ಲ, ಸವಿಯೋದಿಲ್ಲ, ಅದು ಯಾವಾಗಲೂ ನಾಶವಾಗುವುದಿಲ್ಲ. ಅದನ್ನು ಅವ್ಯಯ ಎಂದು ಕರೆಯಲಾಗುತ್ತದೆ. ಈ ಅವ್ಯಯ ರೂಪವಾಗಿರ್ತಕ್ಕಂಥ ಆತ್ಮವು ನಾನಾಗಿದ್ದೇನೆ ಅರ್ಜುನ. ಇನ್ನು ಏನೇನು ನಾನು ಹೇಳಬೇಕು, ಈ ಎಲ್ಲ ಜಗತ್ತನ್ನು ಪೋಷಿಸುವವನು, ಪಾಲನೆ ಮಾಡುವವನು, ಅನ್ನ ನೀರು ಆಹಾರ ವಿಹಾರ ಊಟ ಬಟ್ಟೆ ಹೇಳುವ ಕೇಳುವ ಇವೆಲ್ಲವುಗಳನ್ನು ಒದಗಿಸ್ತಕ್ಕಂಥ ಕೇಂದ್ರ ಬಿಂದು ನಾನಾಗಿದ್ದೇನೆ ಅರ್ಜುನ. ಈ ಜಗತ್ತಿಗೆ ಆಳತಕ್ಕಂಥ ಒಡೆಯನು ನಾನಾಗಿದ್ದೇನೆ. ಇಲ್ಲಿ ಎಲ್ಲರೂ ನಾನು ನೀನು ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಳ್ತಾರಲ್ಲ, ಎಲ್ಲವುಗಳಿಗೆ ನಾನು ಅಧಿಕೃತವಾಗಿರ್ತಕ್ಕಂಥ ಆಧಾರಭೂತನಾಗಿದ್ದೇನೆ. ಇದನ್ನು ನಾವು ಇನ್ನೂ ಕೂಡ ಕೇನೋಪನಿಷತ್ತಿನಲ್ಲಿ ಈ ವಿಷಯವನ್ನು ತಿಳಿಯಬಹುದು. ಯಾರು ಇದಕ್ಕೆ ಒಡೆಯರು ಅನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಕಥೆಯ ಮೂಲಕವಾಗಿ ಉಪನಿಷತ್ತು ವಿಷಯವನ್ನು ನಿರೂಪಣೆ ಮಾಡಿದೆ. ಅಲ್ಲಿ ಎಲ್ಲ ದೇವತೆಗಳು ಏನು ರಾಕ್ಷಸರಿಗೂ ದೇವತೆಗಳಿಗೂ ಸಮುದ್ರ ಮಥನಾಗಿ ಯುದ್ಧವಾಗಿ ಅವರೆಲ್ಲ ಗೆದ್ದ ನಂತರ ನಾನು ಗೆದ್ದೆ ಅಂತ ಹೇಳಿಕೊಂಡು ತಮ್ಮ ಬೆನ್ನ ಚಪ್ಪರಿಸಿಕೊಳ್ಳುತ್ತಿರಬೇಕಾದಾಗ ಒಬ್ಬ ಯಕ್ಷರೂಪದಿಂದ ಬಂದು ಅವರಿಗೆ ತಮ್ಮ ಗೆಲುವಿನ ಸಾಹಸದ ವಿಷಯವನ್ನು ತೋರಿಸುತ್ತಾನೆ. ಇಲ್ಲಿ ಯಾರು ನಾವು ಗೆದ್ದಿದ್ದೇವೆ, ಯಾರು ತಿಳ್ಕೊಂಡಿದ್ದೇವೆ, ಯಾರು ದೊಡ್ಡವರು ಅನ್ನೋದನ್ನು ಅವ್ರು ಹೇಳಿಕೊಳ್ಳುವಾಗ ಯಕ್ಷರೂಪವಾಗಿ ಬಂದು ನಿಂತು ಅವರ ಒಂದು ನಿರೀಕ್ಷೆಯನ್ನು, ಅವರ ಅಹಂಕಾರವನ್ನು ಮುರಿದಿರುವಂಥದ್ದು ಅಲ್ಲಿ ಕೇಳಿ ಬರುತ್ತದೆ. ಹಾಗಾಗಿ ಈ ಜಗತ್ತಿಗೆ ನಾನು ಒಡೆಯ, ಇಲ್ಲಿ ಎಲ್ಲರೂ ಕೂಡ ನನ್ನ ಅಧೀನದಲ್ಲಿ ಕೆಲಸ ಮಾಡುವವರಾಗಿದ್ದಾರೆ ಅರ್ಜುನ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ. ಇನ್ನೂ ಏನಂತಂದರೆ ಎಲ್ಲರಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯು ನಾನಾಗಿದ್ದೇನೆ ಮತ್ತು ಎಲ್ಲರಿಗೂ ಆಪ್ತ ಮಿತ್ರನು ನಾನಾಗಿದ್ದೇನೆ. ಎಲ್ಲರ ಹೃದಯದಲ್ಲಿ ಇದ್ದುಕೊಂಡು ಅವರಿಗೆ ನಾನು ಉಪಚಾರವನ್ನು ಮಾಡ್ತಾ ಇದ್ದೇನೆ.
ಅವರೆಲ್ಲರನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೇನೆ, ಎತ್ತಿಕೊಂಡು ಹೋಗ್ತಾ ಇದ್ದೇನೆ, ಅವ್ರನ್ನ ಉಣಿಸ್ತಾ ಇದ್ದೇನೆ, ತಿನ್ನಿಸ್ತಾ ಇದ್ದೇನೆ, ಅವ್ರು ಉಂಡಿರು ತಿಂದಿರು ಎಲ್ಲವನ್ನು ನಾನು ಅರಗಿಸ್ತಾ ಇದ್ದೇನೆ. ಇನ್ನೂ ಏನು ಮಾಡಬೇಕು ಅರ್ಜುನ? ನಾನು ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನೆ. ಈ ಸೃಷ್ಟಿಯ ಪ್ರಳಯವನ್ನೂ ಮಾಡುವವನಾಗಿದ್ದೇನೆ, ಉತ್ಪತ್ತಿಯನ್ನೂ ಮಾಡುವವನಾಗಿದ್ದೇನೆ, ರಚನೆಯನ್ನೂ ಮಾಡುವವನಾಗಿದ್ದೇನೆ. ಹೀಗೆ ಸೃಷ್ಟಿಯ ಆಧಾರವೂ ಕೂಡ ನಾನಾಗಿದ್ದೇನೆ. ಪ್ರತಿಯೊಂದರಲ್ಲಿಯೂ ಕೂಡ ನಾನು ಇದ್ದುಕೊಂಡು ಇಲ್ಲಿ ವಿಶ್ರಾಂತಿಯ ನೆಲೆಯೂ ಕೂಡ ನಾನಾಗಿದ್ದೇನೆ. ಈ ಜಗತ್ತಿಗೆ ಬೀಜವೂ ಕೂಡ ನಾನೇ ಆಗಿದ್ದೇನೆ. ಈ ಜಗತ್ತಿನ ನಾಶ ಮಾಡತಕ್ಕಂಥ ನಾಶನ ಕರ್ತಾರನೂ ಕೂಡ ನಾನಾಗಿದ್ದೇನೆ. ಹಾಗಿರಬೇಕಾದಾಗ ನಿನಗೆ ಯಾಕೆ ಅರ್ಜುನ ಚಿಂತೆ? ನೀನು ಚಿಂತೆ ಇಲ್ಲದೆ ನಿಶ್ಚಿಂತನಾಗಿ ಯುದ್ಧವನ್ನು ಮಾಡಿ ಗೆದ್ದು ಬಲವಂತನೆಂದು ಹೇಳಿಸಿಕೊಳ್ಳುವ ಅರ್ಜುನ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.